ಸ ಸ ಸ ಸ ಸ ರೇ 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 ಗ ಗ ಗ ಗ ಮ ಮ ಮ ಮ ಪ ಪ ಪ ಸ. ವಾ ಏನ್ ಚೆನ್ನಾಗಿ ಆಡ್ತೆ ಮಗನೇ. ಸ ರೆ ಗ ಮ ಪದ ನಿ ಸ. ಯಾಕ್ರೋ ಸೈಲೆಂಟ್ ಆಗಿ ಕೂತಿದ್ದೀರಾ? ಹೊಡಿರೋ ಚಪ್ಪಾಳೆ. ಅರೆ ಅಂದ್ರೆ ನಿಮ್ಮ ಸಂಗೀತವನ್ನ ಕೇಳಿ ನಾವೆಲ್ಲ ಮೈ ಮರ್ತು ಹೋಗ್ಬಿಟ್ರಾ? ಇಲ್ಲ, ಸ್ಕೆಟ್ಟ ಮರ್ತ್ವಿ. ಅದು ನಿಮ್ಮಂತ ಅಳಿಯರ ನನ್ನ ಫಿಂಗರ್ ಆಗ್ತಾ ಇರೋದು. ಅದು ಫಿಂಗರ್ ಅಲ್ಲ ಸರ್, ಸಿಂಗರ್. ಸಾರಿ, ನಾನು ಮ್ಯೂಸಿಕ್ ಅಲ್ಲಿ ಸ್ವಲ್ಪ ಈಕು. ನೀವು ಮ್ಯೂಸಿಕಲ್ ಮಾತ್ರ ಈಕಲ್ಲ, ಇಂಗ್ಲಿಷ್ ಅಲ್ಲಿ ಈಕು ಅಂತ ಗೊತ್ತು, ಕನ್ನಡದಲ್ಲೇ ಮಾತಾಡಿ. ನಿಮ್ಮಂತ ದೊಡ್ಡ ಸಿಂಗರ್ ನನ್ನ ಅಳಿಯ ಆಗ್ತಿರೋದು ನನ್ನ ಅದೃಷ್ಟ ಅಂದೆ. ಮಾವ, ನಾನು ನಿಮಗೂ ಓಕೆ ಆಗ್ಬಿಟ್ಟೆ. ನಿಮ್ ಮಗಳಿಗೆ ನಾನು ಓಕೆ ಅಂತ ಕೇಳಿ ನೋಡಿಪ್ಪ. ಏನ್ ಹಿಂಗಂತೀರಾ? ನನ್ನ ಮಗಳಿಗೆ ಯಾರಾದ್ರೂ ಓಕೆ. ಮೈ ಡಿಯರ್ ಶಶಿ, ನಾನು ನಿನಗೆ ಓಕೆನಾ? ಎಲ್ರು ಸೋಪ್ ಉಚ್ಕೊಂಡು ಸ್ನಾನ ಮಾಡ್ತಾರೆ, ಆದ್ರೆ ನಾನು ನಿಮ್ ಸಂಗೀತಾನೇ ಉಚ್ಕೊಂಡು ಸ್ನಾನ ಮಾಡ್ತೀನಿ. ಜಗನ, ನನಗೊಬ್ಬ ದೊಡ್ಡ ಗಾಯಕ. ಸಂಗೀತವೇ ನನ್ನ ಬದುಕು, ಗಾಯನವೇ ನನ್ನ ಉಸಿರು. ನಮ್ಮೂರಲ್ಲಿ ಹುಟ್ಟೋ ಮಗುವಿಂದ ಹಿಡಿದು ಮದುವೆ ಆಗುವ ತನಕ ನಾ ಹಾಡಿಲ್ಲ ಅಂದ್ರೆ ಸ್ಕಿಟ್ಟೆ ಆಗಲ್ಲ. ಅಣ್ಣ ಹೇಳಕ್ ಬಂದೆ. ಅದೇ ಅವನ ಅಪ್ಪನ ರೋಲ್ ಮಾಡ್ತಾವನಲ್ಲ, ಪ್ರಿಯಾಗ್ ಸಿಕ್ತು ಅಂತ ಫುಲ್ ಮಜಾ ತಗೊಂತಾವನೆ. ನೀವು ಮುಂದುವರ್ಸಿ. ಅಣ್ಣ ನನಗೆ ಏನ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಸೋಮ್ನ ಕರೆದಿದ್ರು ಯಾರೋ ಅಂತ ಹೇಳ್ತಾ ಇದ್ರಿ. ಓಕೆ. ಅಣ್ಣ, ಹುಟ್ಟೋ ಮಗುವಿಂದ ಹಿಡಿದು ಮದುವೆ ಆಗೋ ತನಕ ನಾನು ಹಾಡಿಲ್ಲ ಅಂದ್ರೆ ಅದು ಫಂಕ್ಷನ್ ಆಗಲ್ಲ. ಮೊನ್ನೆ ಹೀಗೆ ಆಯ್ತು, ಶೋಭನಕ್ಕೂ ಕರೆದಿದ್ರು. ಅದೇ ಅಂದ್ರೆ ನೀವು ಹಾಡಕ್ ಕರೆದಿದ್ರು ಅಂತ. ಹಾಡಕ್ ಕರೆದಿದ್ರ? ನಾನೇನು ಅನ್ಕೊಂಡೆ. ಜನೇ ಸರ್, ಇವತ್ತು ನನ್ನ ಮದುವೆಯಲ್ಲಿ ನಾನೇ ಹಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಅದೇ ಅಂದ್ರೆ ನಿಮ್ಮ ಮದುವೆಯಲ್ಲಿ ನೀವು ಹಾಡಿದ್ರೆ ಏನ್ ಚೆನ್ನಾಗಿರುತ್ತೆ ಹೇಳಿ. ಅಲ್ಲ, ಅದಕ್ಕೊಂದು ಸಪ್ರೇಟ್ 5,000 ರೂಪಾಯಿ ಪೇಮೆಂಟ್ ಕೊಡ್ತಿರಲ್ಲ, ಅದಕ್ಕೆ. ಅಲ್ಲ ಅಂದ್ರೆ ನನ್ನ ಮಗಳ ಜೊತೆಗೆ 5 ಕೋಟಿ ರೂಪಾಯಿ ಆಸ್ತಿ ಕೊಡ್ತಾ ಇದ್ದೇನೆ, ನೀವು ಚಿಲ್ಲರೆ 5,000 ರೂಪಾಯಿ ಬಾಯ್ ಬಿಡ್ತಾ ಇದೀರಲ್ಲ. ಈಗೇನು ನಿಮ್ಮ ಮದುವೆಗೆ ಒಬ್ಬ ಒಳ್ಳೆ ಸಿಂಗರ್ನ ಕರೆಸಿ ಹಾಡು ಹೇಳಿಸೋ ಜವಾಬ್ದಾರಿ ನಂದು. ಓಕೆನಾ? ಹಾಗಾದ್ರೆ ಓಕೆ. ರೇ ಮ್ಯಾನೇಜರ್, ಸಾಂಬಾರ್ ಖಾಲಿ ಆಗಿರೋ ಒಂಚೂರು ಬಿಸಿನೀರು ಹಾಕ್ರ ಎಲ್ಲ ಸರ್. ನಿನ್ನ ಬಿಸಿನೀರಿಗೆ ನನ್ನ ತಣ್ಣೀರು ಉಯ್ಯ. ಅರ್ಜೆಂಟ್ ಯಾರನ್ನಾದ್ರೂ ಒಬ್ಬರನ್ನ ಒಳ್ಳೆ ಸಿಂಗರ್ ಕರ್ಸೋ. ಸರ್ ನಿನ್ ಅವಾಗಿಂದ ಏನು ಸಿಂಗರ್ ಅಂತ ಇದ್ದೀರಾ? ನನ್ಗೇನ್ ಬೇರೆ ಕೆಲಸ ಇಲ್ವಾ ಇಲ್ಲಿ? ಮುಹೂರ್ತ ಮುಗಿಸ್ಕೊಂಡು ನಾನು ಬಾಸಕ್ ಹೋಗ್ಬೇಕಂತ ಹೇಳ್ತಾ ಇದ್ದೀನಿ. ಮುಕುಂದ, ನಾನು ಕಣ ಹೋಗಿಲ್ಲ. ನೀನ್ ಹೆಂಗಿರು ಬಾತ್ರೂಮ್ ಸಿಂಗರ್ ಬೇಗ ಇಲ್ಲಿ ಬಂದ್ಬಿಟ್ಟು ಒಳ್ಳೆ ಪೇಮೆಂಟ್. ಅಯ್ಯೋ, ನೀನು ಫೋನ್ ಕಟ್ ಮಾಡಿ ಇರೋದ್ರೊಳಗೆ ಬಂದು ಬರ್ತೀನಿ ಕಣ. ಏನೋ ಇಷ್ಟು ಅಷ್ಟಾಗಿ ಬಂದ್ಬಿಟ್ಟೆ? ಅದು ಬರ್ಗೆಟ್ಟಿದ್ದಲ್ಲ, ಹಂಗೆ ಬಂದ್ಬಿಟ್ಟೆ. ಎಲ್ಲ ಕೊರೋನಾ ಎಫೆಕ್ಟ್. ಇವನೇ ಸಿಂಗರು, ಅದೇ ವೇದಿಕೆ HP ಸಾಕಪ್ಪ. ಓಕೆ ಮ್ಯೂಸಿಷಿಯನ್ ಆರ್ ರೆಡಿ. ಓಕೆ ಸರ್, ನೀವಾ ಸರ್? ಅಯ್ಯೋ ಗುರುಗಳೇ, ನಿಮ್ಮನ್ನು ನೋಡಿ ಎಷ್ಟು ದಿವಸ ಆಯ್ತು ಗುರುಗಳೇ. ಇವತ್ತು ಹಾಡಕ್ ಬಂದಿರೋ ಸಿಂಗರ್ ನಾನೇ. ನಿಮ್ಮ ಆಶೀರ್ವಾದ ಹಾಡ್ಲ ಹೋಗಿ ಸರ್. ಒಳ್ಳೇದಾಗ್ಲಿ, ಗಾಯನ ಶುರು ಮಾಡು. ಹಾಡ್ತೀನಿ ಸರ್. ಸೀರೆತ್ತು ಶುಭಮಸ್ತು, ಸೀರೆತ್ತು ಶುಭ. ನನ್ನ ಮಗನೇ, ಏನದು ಸೀರೆ ಎತ್ತು ಶುಭ ಮಸ್ತು? ಹಂಗಲ್ಲ ಕಣೋ, ವೀರಸ್ತು ಶುಭಮಸ್ತು. ಓ ಅದಲ್ಲ ಸರ್. ಇವಾಗ ಆಡ್ತೀನಿ ಸರ್. ಇನ್ನು ಮಾಡ್ಬೇಕಲ್ಲ ಸರ್? ಇನ್ನೊಮ್ಮೆ ಸೀರೆತ್ತು. ಏ ನಾಯಿ, ಶ್ರುತಿಯಲ್ಲಿ. ಶ್ರುತಿಯ? ಸರ್ ಒಮ್ಮೆ ಬನ್ನಿ ಮೇಡಮ್. ಆ ಶ್ರುತಿ ಅಲ್ಲೋ ನನ್ನ ಮಗನೇ, ಶ್ರುತಿ ಜೊತೆ ಹಾಡಬೇಕು. ಅದೇ ಸರ್ ಅತ್ತೆ ಬಡವಾ, ಆ ಶ್ರುತಿ ಅಲ್ಲ ಕಣೋ, ಈ ಸ್ವರಗಳಿರ್ತಾವಲ್ಲ ಗಂಟಲಲ್ಲಿ, ಶ್ರುತಿ. ಆ ಶ್ರುತಿ ಜೊತೆ ಹಾಡಪ್ಪ. ಇಲ್ಲೊಬ್ರು ಶ್ರುತಿ ಇದಾರ, ನಾನು ಅಲ್ಲಿ ಮಾತ್ರ ಅನ್ಕೊಂಡು ಇವಾಗ ಆಡ್ತೀನಿ ನೋಡಿ ಸರ್. ಬೇಗಾಡು. ರಾಯ್ರೆ, ಮುಹೂರ್ತ ಟೈಮ್ ಆಯ್ತ್ರಿ, ನಾನು ಹೋಗ್ಬೇಕ್ರಿ ರೀ. ಶಾಸ್ತ್ರಿಗಳೇ, ನೀವು ಡ್ರಮ್ ಶಾಸ್ತ್ರಿಗಳು ಅನ್ನೋ ಒಂದು ಕಾರಣಕ್ಕೆ ಸುಮ್ಮನಿದ್ದೀನಿ. ಇಲ್ಲ ಬೇರೆ ಆಗಿದ್ರೆ ಇದೆ ಅಗ್ನಿ ಕುಂಡದಲ್ಲಿ ನಿಮ್ಮ ಸಮಾಧಿ ಕಟ್ಟು ಬಿಡ್ತದೆ. ಏನು ಮಾಡ್ತಿದ್ದೆ ಸರ್? ನೀವು ಕೊಡೋ ಟೆನ್ಷನ್ಗೆ ಹಾಡೇ ಮರ್ತೋಗ್ತಿದೆ ಸರ್. ಅದಕ್ಕೆ ಟೆನ್ಷನ್ ಮಾಡ್ಕೋತಾರ. ನಾನು ಹೇಳ್ದಂಗ ಆಡೋ ನೋಡು. ಶ್ರೀರಸ್ತುನ ಮೇಲಕ್ಕೆತ್ತು. ಸರಿ ಸರ್. ಶುಭಮಸ್ತುನ ಕೆಳಗೆ ಕೂರಿಸು. ಸರಿ ಸರ್. ಅಷ್ಟೇ ಕಣ, ಶುರು ಮಾಡ. ರೆಡಿ, 1 2 3 ಸ್ಟಾರ್ಟ್. ಶ್ರೀರಸ್ತು ಶುಭಮಸ್ತು, ಶ್ರೀರಸ್ತು ಶುಭಮಸ್ತು. ಮಗನೇ ಬೇವಸ್ತು, ನನ್ನ ಮಗನ ಏನೋ ಮಾಡ್ತಿದ್ಯಾ ಸರ್? ಶ್ರೀರತ್ನ ಎತ್ತಿ ಶುಭಮಸ್ತು ಅಲ್ಲ ಇಟ್ಟೆ ಸರ್. ಸರಿಯಾಗಿ ಆಡು. ಹೋಗ್ಲಿ ಬಿಡ್ರಿ, ಬೇಕಾದ್ರೆ ನಿನ್ನನ್ನ ಬಿಟ್ಟು ಬಿಡ್ತೀನಿ. ಈ ನನ್ನ ಮಗ ಶ್ರುತಿಯಲ್ಲಿ ಹಾಡೋ ತನಕ ಇವನು ಮಾತ್ರ ಬಿಡಲ್ಲ. ಅರ್ಥ ಆಯ್ತಾ?
ಯಾವ ಸಿಚುವೇಶನ್ ಹೆಂಗ್ ಆಡ್ಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಹೌದಾ sir? ಓಕೆನಾ? ಈಗ ನೀನು ಮದುವೆ ಗಂಡ ಅನ್ಕೋ, ನಾನು ಅನ್ಕೋ, ಸರಿ sir. ನಾನು ಸಿಂಗರ್ ಅನ್ಕೋ. ಮದುವೆ ಹುಡುಗ ಎಂಟ್ರಿ ಆಗ್ಬೇಕಾದ್ರೆ ಹೆಂಗ್ ಆಡ್ಬೇಕಂತ ನಾನು ತೋರಿಸ್ಕೊಡ್ತೀನಿ. ಹೋಗು. ಏ ಅಳಿ ಅಂದ್ರೆ ಇವನು ಮದುವೆ ಗಂಡ ಒಣಗಿ ಹೋಗಿರೋ ಮಂಗಳೂರು ಮೀನ್ ಇದ್ದಂಗಿದಾನೆ. ರೆಡಿ? ಎಸ್. ಕಡಲ ದಾಟಿ ಬಂದ. ಏನ್ ಮಾಡ್ದಪ್ಪ? ಅದು ಕಟಲ್ ದಾಟಿದ್ದು ನಾನು. ಓ. ಕುದುರೆ ಏರಿ ಬಂದ. ಈ ಕುದುರೆ ಏರಿದೆ? ಹಾ ಕುದುರೆ. ಹಾ, ಸೂಪರ್. ಕಡಲ ದಾಟಿ ಬಂದ, ಕುದುರೆ ಏರಿ ಬಂದ, ಸವಾರ ಅದು ಏನದ? ಒಂದ್ ನಿಮಿಷ. ನಿನ್ನ ಹೃದಯದ ಚೋರ ಚೆಲುವ ರಾಜಕುಮಾರ. ಇಷ್ಟೇ ಕಣ. ಹೆಂಗಿದೆಯೋ? ಸಖತ್ತಾಗಿದೆ. ಏ, ಮಗನೇ, ನಾನು ಕೇಳಿದ್ದು ನನ್ನ ಹಾಡು ಬಗ್ಗೆ, ಹುಡುಗಿ ಬಗ್ಗೆ ಅಲ್ಲ. ಕುತ್ಕೋ ಹಸೆ ಮನೆ ಮೇಲೆ. ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿನ್ನವನೇ, ಭೂಮಿಯೇ ಬಾಯ್ ಬಿಡಲಿ ಇಲ್ಲೇ ನಿನ್ನ ಕೈ ಬಿಡೆನು. ಇಷ್ಟೇ ಕಣ. ಈಗ ಕಟಾಯ, ತಾಳಿ ತಾಳಿ ಕಟ್ಟು. ಕಟ್ಟೋ ಕಟಾಯ. ಸಂದರ್ಭದಲ್ಲಿ ಯಾವ ಹಾಡು ಆಡ್ಬೇಕು? ಯಾವ ಹಾಡು? ತಾಳಿ ಕಟ್ಟುವ ಶುಭ ವೇಳೆ ಕೈಯಲ್ಲಿ ಮಲ್ಲಿಗೆ ಹೂವೇ, ಯಾರಿಗೆ ಯಾರೆಂದು ವಿಧಿ ಬರೆದಿರುವುದು ಇಂದು. ಇಷ್ಟೇ ಕಣ. ತಾಳಿ ಅಂದ್ರೆ ಅಂದ್ಕೊಳ್ಳಿ ಮಾವ, ಅಷ್ಟೇ ಇದು. ನೆಕ್ಸ್ಟ್ ಏನು? ಅಕ್ಷತೆ ಕಾಳು ಎಲ್ಲ ಅಕ್ಷತೆ ಕಾಳು ಹಾಕಿ. ಅಕ್ಷತೆ ಹಾಕ್ಬೇಕಾದ್ರೆ ಯಾವ ಹಾಡು? ಗಟ್ಟಿ ಮೇಳ ಗಟ್ಟಿ ಮೇಳ ಗಟ್ಟಿ ಮೇಳ ಗಟ್ಟಿ ಮೇಳ. ಓಕೆ, ಈಗ ನೆಕ್ಸ್ಟ್. ಅಯ್ಯ ಸಪ್ತಪದಿ ತುಳೆಯ ಹೋಗ್ಬೇಕು ಬಾರ್ಸಕ್ಕೆ. ಸಪ್ತಪದಿ ತುಳಿಬೇಕಾದ್ರೆ ಯಾವ ಹಾಡು ಆಡ್ಬೇಕು ಗೊತ್ತಾ? ಯಾವ ಹಾಡು? ಸಪ್ತಪದಿ. ಇದು ಸಪ್ತಪದಿ. ಹೌದೌದು. ಈ 7 ಹೆಜ್ಜೆಗಳ ಸಂಬಂಧ, ನಮ್ಮೇಳು ಜನ್ಮಗಳ ಅನುಬಂಧ. ಸಪ್ತಪದಿ. ಇದು ಸಪ್ತಪದಿ. ಓಕೆ, ವೆರಿ ಸಿಂಪಲ್ ಕಣ. ಇಷ್ಟೇ ದಡ್ಡ ಸಿಕ್ಕಾಮಣಿ. ಏನು ಅರ್ಥ ಮಾಡ್ಕೊಬೇಡ. ಈಗ ಹೋಗಲ್ಲಿ ನಿಂತ್ಕೋ, ನಾನು ಮದುವೆ ಆಗ್ತೀನಿ. ನೀವು ಮದುವೆ ಆಗ್ತೀರಾ? ಹಾ, ಹೋಗಿ ನಿಂತ್ಕೋ. ಸರಿ. ನಿಂತ್ಕೊಳ್ಳಿ. ನನ್ ಗಂಡ ನೆನ್ ಕಳಿಸ್ತಾ ಇದ್ದೀರಾ? ನಿನ್ನ ಗಂಡ ಅಲ್ಲಮ್ಮ, ನಾನ್ ಮದುವೆ ಆಗ್ಬೇಕಾಗಿರೋನು. ಹಲ್ಲು ಉದ್ರಿಸ್ಬಿಡ್ತೀನಿ ರಾಸ್ಕಲ್. ಕಮಾನ್. ಈಗ ತಾನೇ ನಾಗ ಬ್ರಹ್ಮ ಹಂಸಲೇಖ ಸರ್ ಮುಂದೆ, ಇಂತ ಗುರು ಹಿರಿಯರ ಮುಂದೆ ನನಗ್ ತಾಳಿ ಕಟ್ಟಿದ್ದಾರೆ. ಅವ್ರು ನನ್ನ ಮದ್ವೆ ಆದ್ಮೇಲೆ ಅಷ್ಟೇ, ಒಂದ್ಸಲ ಮದ್ವೆ ಆದ್ಮೇಲೆ ಮದ್ವೆ ಆಯ್ತು. ಏ ಪೆದ್ದಿ, ನಾನು ಅಲ್ಲ ಹನುಮ, ಲೇ ಪೆದ್ದಿ ಕೇಳಿಸ್ಕೊ. ನಾನು ನಮ್ಮ ಮದುವೆಲಿ ಅವ್ನು ಹೆಂಗ್ ಆಡ್ಬೇಕು ಅಂತ ಹೇಳ್ಕೊಟ್ಟೆ. ನಿಜವಾಗ್ಲೂ ಅವನಲ್ಲ ನಿನ್ ಗಂಡ ನಾನು. ಏ ಮಂಗ್ಮೂದೇವಿ, ಒಂದ್ಸಲ ತಾಳಿ ಕಟ್ಟಿದ್ಮೇಲೆ ಮುಗ್ದೋಯ್ತು. ಇವನೇ ನನ್ ಗಂಡ. ಏನ್ ಹೇಳ್ತಾ ಇದೀಯಾ? ಅವ್ರು ಯಾರಂತ ಗೊತ್ತಿದ್ಯಾ ನಿಂಗೆ? ಯಾರು? ಹೇಳು ಶಿಷ್ಯ. ನಮ್ಮ ಮದುವೆಗೆ ಹಾಡಕ್ ಬಂದಿರೋ ದೊಡ್ಡ ಸಿಂಗರ್ ಅವರು.